ಸಾಲ ಮಾಡ್ದೇನೆ ಮದುವೆ ಮಾಡಬೇಕು ಅನ್ನೋದು ಇನ್ನೊಂದು ವರ್ಷ ಆದ್ಮೇಲೂ ಕೂಡ ಸಾಧ್ಯನೇ ಇಲ್ಲ. ದಿನ ಕಳೆದಂತೆ ಖರ್ಚುಗಳು ಜಾಸ್ತಿ ಆಗುತ್ತೆ, ಸಂಬಂಧ ಸಿಗಲ್ಲ. ಅದಕ್ಕೇನೆ ಮುಂದೆ ಮಾಡಬೇಕಾಗಿರೋ ಸಾಲನ ಈಗಲೇ ಮಾಡಿ ಪೂರ್ವಿ ಮದುವೆ ಮಾಡಿ ಮುಗ್ಸೋಣ. ಸಾಲ ನಿಧಾನಕ್ಕೆ ತೀರ್ಸ್ಕೊಂಡ್ರಾಯ್ತು, ಅದಕ್ಕೆ ಯಾಕೆ ಚಿಂತೆ ಮಾಡಬೇಕು? ನಮಗ್ ತೊಂದರೆ ಕೊಡೋರು ಯಾರೂ ಇಲ್ಲ. ಅರ್ಥ ಆಯ್ತಾ? ಸರಿ ಅಮ್ಮ. ಹೋಗಿ ಕೆಲ್ಸ ಎಲ್ಲ ಮುಗಿಸಿ ಮಧ್ಯಾಹ್ನ ಅಷ್ಟರಲ್ಲಿ ಮನೆಗ್ ಬಾ. ಸರಿ ಅಮ್ಮ, ಹೋಗಿ ಬರ್ತೀನಿ. ಅಯ್ಯೋ, ಏನೋ ಮರ್ತ್ಬಿಟ್ನಲ್ಲ. ಬಾಯಿಲಿ ನೋಡು, ನೀನೇನು ಹೆದರ್ಕೋಬೇಡ. ನಿನಗೆ ಬಾಲಾಜಿ ಜೊತೆನೆ ಮದ್ವೆ ಆಗುತ್ತೆ. ಗಂಡಿನ ಕಡೆಯವರು ಬರ್ಲಿ. ಈಗ ನಾವೇನು ಮಾಡಕ್ಕಾಗಲ್ವಲ್ಲ. ಬಂದು ನೋಡಾದ್ಮೇಲೆ ಏನಾದ್ರೂ ಒಂದು ಹೇಳಿ, ಹುಡುಗ ಇಷ್ಟ ಆಗ್ಲಿಲ್ಲ, ಇಷ್ಟ ಇಲ್ದೇ ಇರೋ ವ್ಯಕ್ತಿ ಜೊತೆ ನಾನು ಮದ್ವೆ ಹೇಗೆ ಮಾಡ್ಕೊಳ್ಳಿ, ಏನೋ ಒಂದು ಹೇಳೋಣ. ನಾನು ಇರ್ತೀನಲ್ವಾ, ನಾನು ಮಾತಾಡ್ತೀನಿ ಬಿಡು. ನೀನು ಹೆದರ್ಕೋಬೇಡ, ಓಕೆನಾ? ಬಾಯ್. ಅಮ್ಮ ಗೀತಾ, ಮಗಳೇ, ನೀನೇನು ಭಯ ಪಟ್ಕೋಬೇಡ. ನಮಗೂ ಕೂಡ ಹೇಳಿದೆ, ಸಡನ್ ಆಗಿ ಮದುವೆ ಪತ್ರಿಕೆನ ಎಲ್ರಿಗೂ ಹಂಚೋದನ್ನ ನೋಡಿ ನನಗೂ ಭಯ ಆಗಿತ್ತಮ್ಮ. ಗಾಬರಿ ಆಗ್ಬೇಡ. ಆದರೆ ಇವಾಗ ಹೇಳ್ತಾ ಇದ್ದೀನಿ, ನನ್ನ ಮನಸ್ಸು ಗಟ್ಟಿಯಾಗಿ ನಂಬ್ಕೊಂಡಿದೆ. ಯಾವುದೇ ಅಡ್ಡಿ ಬಂದ್ರು, ಏನೇ ತೊಂದರೆ ಆದರೂ ಗೋವಿಂದನ್ ಜೊತೆ ನಿನ್ನ ಮದುವೆ ಹಾಗೆ ಆಗತ್ತಮ್ಮ. ನೀವಿಬ್ರು ಖಂಡಿತವಾಗ್ಲೂ ಒಟ್ಟಿಗೆ ಬದುಕ್ತೀರಾ. ನಿಮ್ ಮಾತು ನಿಜ ಆಗ್ಬೇಕು ಮಾವ. ಈಗಂತೂ ಗೋವಿಂದ ತುಂಬಾ ಮಿಸ್ ಮಾಡ್ಕೋತೀನಿ. ಭಯ ಆಗ್ತಿದೆ. ಅದೇ ತರಾನೇ ನಮ್ಮಕ್ಕ ಪೂರ್ವಿ ಕೂಡ ನನಗಿಂತ ಅವಳು ತುಂಬಾ ಸೆನ್ಸಿಟಿವ್ ಮಾವ. ತಡ್ಕೊಳ್ಳಲ್ಲ. ಅವಳು ಖುಷಿಯಾಗೂ ಇರ್ತಾ ಇಲ್ಲ. ನೀನೇನು ಭಯ ಪಟ್ಕೋಬೇಡ. ಮೊದಲು ನಿನ್ನ ಪ್ರಾಬ್ಲಮ್, ಗೋವಿಂದನ್ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಟ್ರೆ ಆಟೋಮೆಟಿಕ್ ಆಗಿ ಮದುವೆ ನಡೆದೋಗ್ಬಿಡುತ್ತೆ. ನೀನ್ ಧೈರ್ಯವಾಗಿರು. ಈಗ ಅತ್ತೆ ನನಗೆ ಯಾಕೆ ಬರಕ್ ಹೇಳಿದ್ದು ಮಾವ? ನನಗೂ ಆ ವಿಷಯ ಗೊತ್ತಿಲ್ಲಮ್ಮ. ಅಪ್ಪಿ ತಪ್ಪಿ ನಾವು ಗೌತಮಿ ಜೊತೆ ಮದುವೆ ನಿಲ್ಸಿ ನಿನಗೆ ಗೋವಿಂದಂಗೆ ಮದುವೆ ಮಾಡಿಸ್ತೀವಿ ಅನ್ನೋ ವಿಷಯ ಅವಳಿಗೆ ಗೊತ್ತಾಗ್ಬಿಟ್ಟಿದ್ಯೋ ಏನೋ ಅಂತ ನಮ್ಗೆ ಅನುಮಾನ ಆಗ್ತಿದೆ. ನೋಡೋಣ. ನೀನೇನೇ ಮಾತಾಡಿದ್ರು ಸ್ವಲ್ಪ ಹುಷಾರಾಗಿ ಮಾತಾಡು. ಏ ಆಕ್ಸಿಡೆಂಟ್! ಏನ್ ಮಾಡತ್ತಿ ಅಲ್ಲಿ? ಬರಾನ ನನ್ನ ಕರಿಬೇಕಲ್ಲ. ಈಗ್ಲೇ ಬಂದಿದ್ದು. ಬಾ ಇಲ್ಲಿ. ಗೋವಿಂದರ್ಗ ಗೌತಮಿಗ ಮದ್ವೆ ತಯಾರು ಮಾಡಕತ್ರ ನೀ ಏನ್ ಮಾಡಕತ್ತಿ? ನಿನ್ನ ಕೇಳ್ತಾ ಇರೋದು. ಏನ್ ಮಾಡ್ತಿದ್ದಿ ಗೊತ್ತಾಗಕತ್ತೈತ ನಿನ್ಗ? ನಾನೇನ್ ಮಾಡ್ತಿದ್ದೀನಿ? ಅದ ಕೇಳಕತ್ತೀನಿ. ಏನ್ ಮಾಡ್ತಿದ್ದೀನಿ ಅಂತ. ಗೋವಿಂದನ ಮದ್ವೆಕ್ಕಿಂತ ಮೊದ್ಲ ಎಲ್ಲ ಕೆಲ್ಸ ನಿನ್ಗೊಪ್ಸಿದೀನಲ್ಲ. ಇದು ನಮ್ಮನೆ ಮದ್ವೆ ಆದ್ರೂನ ಮದ್ವೆಗಾಗೋ ಎಲ್ಲ ಕೆಲ್ಸನೂ ನಮ್ ಕಂಪ್ನಿ ಕಡೆಯಿಂದನೇ ಆಗ್ಬೇಕು, ಹೌದಲ್ಲ? ನಿನ್ ಕೆಲ್ಸನ ಅಂತ ಹೇಳಿನಲ್ಲ, ಮತ್ ಏನ್ ಮಾಡತ್ತೀನಿ? ನಾನೇನ್ ಮಾಡ್ಬೇಕು?
ಮದುವೆ ಕೆಲ್ಸ ಶುರು ಮಾಡ್ಬೇಕ. ನಾಳಿ ಗೌತಮಿನ ಮದುಮಗಳು ಮಾಡ್ತಾರಲ್ಲ, ಗೋವಿಂದನ ಮದುಮಗ ಮಾಡ್ತಾರ. ನಾಳೆಯಿಂದ ಸಿಕ್ಕಾಪಟ್ಟಿ ಕೆಲ್ಸದಾವ. ನಿನಗ ಮತ್ತೀ ಕಡೆಗ್ ಬರೋದಕ್ ಟೈಮ ಇರೋದಿಲ್ಲ. ಅಂದ್ರ ಈ ಕೆಲ್ಸನೆಲ್ಲ ಗೌತಮಿ ಮನ್ಯಾಗ ಇದ್ದು ಮಾಡ ಅಂತ ಹೇಳಕ್ ಬಂದೆ. ನೀನು ಗೌತಮಿ ಜೊತೆ ಇದ್ದ ನೀ ಗೌತಮಿನ ಮದುವೆ ಹೆಣ್ಣು ಮಾಡೋ ತನಕ ಪ್ರತಿಯೊಂದು ನೀನ ನೋಡ್ಕೋಬೇಕ. ಏನು ಕಮ್ಮಿ ಬೀಳ್ಬಾರ್ದ, ಏನು ತೊಂದ್ರೆ ಆಗ್ಬಾರ್ದ, ತಿಳಿತಲ್ಲ? ಏನ್ ತಲೆ ಕೆಳಗ್ ಹಾಕಿ ಹೇಳ್ತೀಯಲ್ಲ, ಮಾರಿ ನೋಡ್ಕೊಂಡ್ ಹೇಳ. ಬಾಯಾಗ ಮಾತ್ ಬರಂಗಿಲ್ಲೇನ? ಸರಿ ಮೇಡಮ್. ಮಾಳವಿಕ ಬರ್ತಾಳ, ಮಾಳವಿಕನ್ ಕರ್ಕೊಂಡ ಗೌತಮಿ ಮನಿಗ್ ಹೋಗ. ಸರಿ ಆಯ್ತು. ಹೊರಡು ಮತ್ತ. ಗೀತಾ, ಒಂದ್ ನಿಮಿಷ. ನಾನು ಬಂದು ಡ್ರಾಪ್ ಮಾಡ್ತೀನಿ. ಗೋವಿಂದ, ನೀ ಡ್ರಾಪ್ ಆಗ್ಬಿಡ. ನೀ ಏನ್ ಆಕಿನ್ ಬಿಡೋದ್ ಬೇಕಾಗಿಲ್ಲ. ಆಕಿನ್ ದಾರಿ ಆಕಿ ನೋಡ್ಕೋತಾಳ. ನೀನ ಡ್ರಾಪ್ ಮಾಡೋದೇನ್ ಬೇಕಾಗಿಲ್ಲ. ನೀನ ಡ್ರಾಪ್ ಆಗ್ಬಿಡ. ಏನ್ ಆಕ್ಸಿಡೆಂಟಾ? ನಿನ್ನ ದಾರಿ ನಿನಗ್ ಗೊತ್ತಿಲ್ಲೇನಾ? ನನಗ್ ಗೊತ್ತು. ಗೊತ್ತಂತಲ್ಲಪ್ಪ. ಹೋತಾಳ್ ಬಿಡ, ಹೋಗ. ಗೋವಿಂದ. ಅಮ್ಮ. ಎಲ್ಲಿಗಿ? ಏನಿಲ್ಲ ಅಮ್ಮ, ಫ್ರೆಂಡ್ಸ್ ಮೀಟ್ ಮಾಡಕ್ಕೆ. ದೋಸ್ತರ್ ಕಡಿ ಈಗ ಹೋಗ್ಬಾರ್ದ. ಅಲ್ಲೇನ್ ಕೆಲ್ಸ ಐತಿ? ಹೋಗಿ ರಿಲ್ಯಾಕ್ಸ್ ಆಗ. ಹೆಂಗಿದ್ರು ಹಸಿ ಮೈ ನಿನ್ಗ. ಹೊರಗ ಬಿಸ್ಲಾಗ ಓಡಾಡೋದು ಒಳ್ಳೇದಲ್ಲ. ಕರ್ರಗಾಗ್ತಿ. ಒಳಗ್ ಹೋಗಿ ರೆಸ್ಟ್ ತಗೋ. ಏನ್ ಹೇಳಿ? ಫೋನ್ ಯಾಕೆ ತೆಗಿತಾ ಇಲ್ಲ? ಈಗ ಪಿಕ್ ಮಾಡ್ದೆ ತಾನೆ, ಹೇಳಿ. ಗೀತಾ, ನೀನೇನು ಭಯ ಪಟ್ಕೋಬೇಡ. ಖಂಡಿತವಾಗ್ಲೂ ನಮ್ಮ ಮದುವೆ ನಡೆಯುತ್ತೆ. ನಾನು ಏನೋ ಒಂದು ಮಾಡ್ತೀನಿ. ಏನ್ ಮಾಡ್ತೀರಾ? ಇನ್ನ ಮಾಡೋದಕ್ಕೆ ಏನಿದೆ? ನಾಳೆ ಮದುಮಗ ಕೂಡ ಆಗ್ತಿದ್ದೀರಾ. ಅದಾದ್ಮೇಲೆ ಗೌತಮಿಗೆ ಗಂಡ ಆಗ್ತೀರಾ. ನಾನು ಒಬ್ಬಂಟಿ ಆಗ್ತೀನಿ. ಎಲ್ಲರ ಮುಂದೆ ಸೋಲ್ತೀನಿ. ಪ್ಲೀಸ್ ಗೀತಾ, ದಯವಿಟ್ಟು ನನ್ನ ಅರ್ಥ ಮಾಡ್ಕೋ. ನೀವ್ ನನ್ನ ಅರ್ಥ ಮಾಡ್ಕೊಳ್ಳಲ್ಲ. ನೀವ್ ನನ್ನ ನಂಬ್ತಾನೂ ಇಲ್ಲ. ನಿನ್ನ ನಾನು ನಂಬಲ್ಲ ಅಂದ್ರೆ ಏನು? ಆ ಗೌತಮಿ ಡಬಲ್ಗೆ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ ನೀವ್ ನಂಬ್ತಿದ್ದೀರಾ? ಇಲ್ಲ, ಅವಳನ್ನೇ ನಂಬ್ತಿದ್ದೀರಾ. ಗೀತಾ, ಏನಾಗಿದೆ ನಿನಗೆ? ಅನವಶ್ಯಕವಾಗಿ ಅವಳ ಬಗ್ಗೆ ಯಾಕೆ ಹೇಳ್ತಾ ಇದೀಯಾ? ನಾನ್ ಹೇಳ್ತಿರೋದ್ ನಿಜ. ಆ ಗೌತಮಿ ನಿನ್ನ ಮದ್ವೆ ಆಗ್ಬೇಕಂತಿದ್ದಾಳೆ. ಅದಕ್ಕೆ ಇದೆಲ್ಲ ಮಾಡ್ತಿದ್ದಾಳೆ. ಮದ್ವೆವರೆಗೂ ತಂದಿದ್ದಾಳೆ. ನಾಳೆ ಖಂಡಿತವಾಗ್ಲೂ ನಿಮ್ಮಿಬ್ರು ಮದ್ವೆ ಆಗುತ್ತೆ. ಗೀತಾ, ದಯವಿಟ್ಟು ನೀನ್ ಈ ತರ ಪ್ರೂಫ್ ಇಲ್ಲದೆ ಏನು ಮಾತಾಡ್ಬೇಡ. ಗೌತಮಿ ಏನು ಅಂತ ನನಗ್ ಗೊತ್ತು. ನಿನಗ್ ಗೊತ್ತಿರೋ ಗೌತಮಿ ಬೇರೆ, ನಿಜವಾದ ಗೌತಮಿನೇ ಬೇರೆ. ಅವಳು ಮೋಸ ಮಾಡ್ತಿದ್ದಾಳೆ ನಿನ್ಗೆ. ಹುಚ್ಚಿ ತರ ಮಾತಾಡ್ಬೇಡ ಗೀತಾ. ಈ ವಿಷಯದಲ್ಲಿ ನಂಗೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾ ಇದೆ. ನೆನ್ನೆನು ಹಿಂಗೆ ಮಾಡ್ದೆ. ಗೌತಮಿಗೆ ಎಷ್ಟು ಹರ್ಟ್ ಮಾಡ್ದೆ ಗೊತ್ತಾ?
ಅಷ್ಟಕ್ಕೂ ನಮಗೋಸ್ಕರ ಅಷ್ಟೆಲ್ಲ ಮಾಡ್ತಾ ಇರೋ ಆ ಹುಡುಗಿ ಬಗ್ಗೆ ನೀನ್ ಯಾಕೆ ಆ ಥರ ಮಾತಾಡ್ತಾ ಇದೆಯೋ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಗೀತಾ, ಒಂದು ವಿಷಯ ಹೇಳು, ನಿಂಗೆ ನನ್ನ ಮದುವೆ ಆಗ್ಬೇಕು ಅಂತ ಇದೆಯೋ ಇಲ್ವೋ? ಅಂದ್ರೆ ನಿನ್ ಮೇಲೆ ಪ್ರೀತಿನೇ ಇಲ್ದೆ ನಾನು ಇಷ್ಟೊಂದು ಅಳ್ತಿದ್ದೀನ? ನಾನ್ ಮೊದ್ಲೇ ಬೇಡ ಬೇಡ ಅಂದೆ, ನನ್ನ ಫೋರ್ಸ್ ಮಾಡಿ ನನ್ನ ಒಪ್ಸಿದ್ದು ನೀನೆ. ಈಗ ನನ್ನ ಮದ್ವೆ ಆಗ್ಬೇಕು ಅನ್ನೋ ಆಸೆ ಇದೆಯಾ ಇಲ್ವಾ ಅಂತಿದ್ಯಾ? ಓ, ಹಾಗಾದ್ರೆ ಈಗ ನಿನಗೆ ನನ್ ಜೊತೆ ಬದುಕ್ಬೇಕು ಅನ್ನೋ ಆಸೆ ಇಲ್ಲ, ಹೌದು ತಾನೆ? ಗೀತಾ, ನಾನು ಹೇಳ್ತಿರೋದು ಅದಲ್ಲ. ಅರ್ಥ ಆಯ್ತು. ಈಗ ನಿನಗ್ ನನ್ ಮೇಲೆ ಎಷ್ಟು ಪ್ರೀತಿ ಇದೆ, ನಿನಗ್ ನನ್ ಎಷ್ಟಿಷ್ಟ ಅಂತ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಯಾರೋ ಮೂರನೇ ವ್ಯಕ್ತಿನ ನಂಬ್ತಿದ್ಯಾ ಆದ್ರೆ ನನ್ನ ನಂಬ್ತಿಲ್ಲ. ಓಕೆ, ನೀವು ನಿಮ್ ಲೈಫಲ್ಲಿ ಖುಷಿಯಾಗಿರಿ. ನನ್ ಜೀವನ ಇಷ್ಟೇ ಅಂತ ಒಂದ್ ಸ್ವಲ್ಪ ಹೊತ್ತು ನಾನು ಹೇಗೋ ಒದ್ದಾಡ್ತೀನಿ ಇಡೀ ಫೋನ್ನ. ನಾನ್ ನಿಮ್ ಜೊತೆ ಮಾತಾಡೋ ಪರಿಸ್ಥಿತಿಲಿ ಇಲ್ಲ, ದಯವಿಟ್ಟು ಫೋನ್ ಇಟ್ಬಿಡಿ. ಗೀತಾ, ಪ್ಲೀಸ್ ಗೀತಾ, ನನ್ನ ಉದ್ದೇಶ ಅದಲ್ಲ. ನಿಮ್ ಉದ್ದೇಶ ಏನು ಅಂತ ನನಗ್ ಚೆನ್ನಾಗಿ ಅರ್ಥ ಆಯ್ತು. ನೀವು ಮಾತಾಡ್ಬೇಡಿ, ನಾನು ಇದಕ್ಕಿನ್ನ ಇನ್ನೇನು ಹೇಳಲ್ಲ. ಪ್ಲೀಸ್ ಫೋನ್ ಇಡಿ. ಭಾನು, ಸೈರಾ ಭಾನು. ರಂಗ ರಂಗ ಬಾರೋ ರಂಗ ನನ್ನ ರಂಗ. ಸಲಾಂ ಅಲೈಕುಂ. ಸೈರಾ ಬಾನು. ಕೂತ್ಕೋ 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 ಅಮ್ಮ. ಇಲ್ ನೋಡಮ್ಮ, ನೀನ್ ಯಾವಾಗ ಬಂದ್ರು ನಿನ್ ಮುಖ ಮುಚ್ಕೊಂಡೇ ಇರ್ತೀಯಲ್ಲ, ನಿನ್ ಮುಖ ಯಾವಾಗ ನೋಡೋದು? ಇದು ನಮ್ ಪದ್ಧತಿ ಅಜ್ಜಿ. ಏನೇ ಪದ್ಧತಿ ಆದ್ರೂ ನಾವಿಲ್ಲಿರೋದು ಹೆಣ್ಮಕ್ಳೇ ಅಲ್ವಾ? ಆದ್ರೂ ಅಷ್ಟೇ. ಸಾಯಿರಾ ಬಾನು, ಯಾವಾಗ ಬಂದ್ಯಮ್ಮ? ಈಗ ತಾನೇ ಬಂದೆ ಆಂಟಿ. ಪೂರ್ವಿನ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ಯಾ? ಪೂರ್ವಿನ್ ಮಾತ್ರ ಅಲ್ಲ, ನಿಮ್ಮೆಲ್ರೂ ಕೂಡ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀನ್ ನಮ್ಮನ್ ನೋಡ್ತಿದ್ಯಾ, ನಾವು ನಿನ್ ಮುಖ ನೋಡಿಲ್ವಲ್ಲ. ಇಲ್ಲಿ ಗಂಡಸ್ರು ಯಾರು ಇಲ್ಲ, ಪರವಾಗಿಲ್ಲ, ಒಂದ್ಸಲ ಮುಖ ತೋರ್ಸು. ಬೇಡ ಅಜ್ಜಿ. ಹೌದಮ್ಮ, ನೀನ್ ಈಗಾಗ್ಲೇ 2-3 ಸಲ ಮನೆಗ್ ಬಂದಿದ್ಯಾ, ಆದ್ರೆ ಇವತ್ತಿನ ತನಕ ನೀನ್ ಹೇಗಿದ್ಯಾ ಅಂತಾನೂ ನೋಡಿಲ್ಲ. ಒಂದ್ಸಲ ಬುರ್ಕಾ ತೆಗ್ದು ನಿನ್ ಮುಖ ತೋರ್ಸು. ಅಯ್ಯಯ್ಯೋ, ಬೇಡ ಆಂಟಿ. ಏನಾಗತ್ತಮ್ಮ, ಒಂದ್ಸಲ ನಿನ್ ಮುಖ ನೋಡ್ಬೇಕು ಅಂತ ನಮಗೂ ಆಸೆ ಆಗತ್ತಲ್ವಾ? ಬೇಡ, ನನ್ ಮುಖ ನೀವು ನೋಡಕ್ ಆಗಲ್ಲ. ಯಾಕೆ? ನಿನ್ ಮುಖ ಅಷ್ಟು ಭಯಂಕರವಾಗಿದ್ಯಾ? ನನ್ ಮುಖ ನೋಡಿದ್ರೆ ನೀವು ನಿಜವಾಗ್ಲೂ ಭಯ ಪಡ್ತೀರಾ, ಅದಕ್ಕೆ ಬೇಡ. ನಿನ್ ಅಂದದ್ ಬಗ್ಗೆ ನೀನೇನು ಚಿಂತೆ ಮಾಡ್ಬೇಡಮ್ಮ. ಅಂದ ಅನ್ನೋದು ನೋಡೋರ್ ಕಣ್ಣಿನ ಪ್ರಕಾರ ಇರುತ್ತೆ. ಎಲ್ಲಿ? ಅಯ್ಯೋ ಬೇಡ ಆಂಟಿ, ಪ್ಲೀಸ್. ನನ್ ಮುಖದ ಮೇಲೆ ತುಂಬಾ ಮೊಡವೆಗಳಿದೆ. ಬೊರ್ಕ ತೆಗಿಬೇಕು ಅಂದ್ರೆ ನನಗ್ ತುಂಬಾ ಬೇಜಾರಾಗತ್ತೆ. ಪ್ಲೀಸ್ ನನಗ್ ಬೇಜಾರ್ ಮಾಡಬೇಡಿ. ಅಯ್ಯೋ,
ವಯಸ್ಸಿಗೆ ಬಂದಿರೋ ಹುಡುಗಿರ್ಗೆ ನಾಚಿಕೆ ಅನ್ನೋದು ಕಾಮನ್ ಅಲ್ವಮ್ಮ, ಅದ್ರಲ್ಲೇನಿದೆ? ಎಲ್ಲಿ ಮೊದ್ಲು ನಿನ್ ಮುಖ ತೋರ್ಸು, ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಬೇಡ ಆಂಟಿ, ನಾನು ಈಗಾಗಲೇ ಟ್ರೀಟ್ಮೆಂಟ್ ಅಲ್ಲಿ ಇದ್ದೀನಿ. ಟ್ರೀಟ್ಮೆಂಟ್ ಮುಗಿದು ಮೊಡವೆಗಳೆಲ್ಲ ಸರಿ ಹೋದ್ಮೇಲೆ ನಾನ್ ನಿಮಗೆ ಮುಖ ತೋರಿಸ್ತೀನಿ. ಅಯ್ಯೋ, ನನ್ ಹತ್ರ ಒಂದೊಳ್ಳೆ ನಾಟಿ ಔಷಧಿ ಇದೆ ಅಮ್ಮ. ಆ ಔಷಧಿ ಹಚ್ಕೊಂಡ್ರೆ ಎಲ್ಲಾ ಮಡುವೆನೂ ಹೋಗ್ಬಿಡತ್ತೆ. ಎಲ್ಲಿ ಒಂದ್ಸಲ. ಬೇಡ ಅಜ್ಜಿ, ನಾನು ಆಗ್ಲೇ ಟ್ರೀಟ್ಮೆಂಟ್ ಅಲ್ಲಿ ಇದ್ದೀನಿ ಅಂತ ಹೇಳದ್ನಲ್ಲ. ಅಮ್ಮ, ಅವಳಿಗೆ ಹಿಂಸೆ ಆಗ್ತಿದ್ಯಲ್ಲಮ್ಮ, ಬಿಟ್ಬಿಡು. ಪೂರ್ವಿ, ಏನ್ ಫ್ರೆಂಡ್ ಅಮ್ಮ ನೋಡಿವಳು. ಯಾವಾಗ ನೋಡಿದ್ರು ಮುಖ ತೋರ್ಸಂದ್ರೆ ತೋರ್ಸೋದೇ ಇಲ್ಲ ಕೇಳಿದ್ರೆ. ಒಂದ್ ಸ್ವಲ್ಪ ದಿನ ಇರಿ ಅಜ್ಜಿ, ಮಿಸ್ ಮಾಡ್ದೆ ಮುಖ ತೋರಿಸ್ತೀನಿ. ಬಾ ಪೂರ್ವಿ, ನಿನ್ ಜೊತೆ ಮಾತಾಡ್ಬೇಕು, ಬಾ. ಯಾಕೆ ಬಂದೆ ಇಲ್ಲಿಗೆ? ನಾನು ನಿನ್ನ ಯಾವುದೇ ಕಾರಣಕ್ಕೂ ನೋಡದೆ ಸುಮ್ಮನೆ ಇರೋಕೆ ಆಗಲ್ಲ. ನಿನ್ನ ನೋಡ್ದೆ 24 ಗಂಟೆ ಆಯ್ತು. ಜೊತೆಗೆ ಈಗ ನಿನ್ ಪೂರ್ವಿ ಅಷ್ಟೇ ಅಲ್ಲ, ಈ ಬಾಲಾಜಿ ಹೆಂಡತಿ ನೀನು. ನನ್ನ ಹೆಂಡತಿ ನೋಡ್ಬೇಕು ಅನ್ನೋ ಆಸೆ ಇರಲ್ವಾ? ಅಷ್ಟಕ್ಕೂ ನೀವೆಂತ ಕೆಲಸ ಮಾಡಿದ್ದೀರಾ ಅಂತ ನಿಮಗೆ ಗೊತ್ತಿದ್ಯಾ? ನಾವಿಬ್ರು ಜೊತೆಲಿ ಇರ್ಬೇಕು ಅಂತ ತಾನೇ ಹೀಗ್ ಮಾಡಿದ್ದು. ನಾನೇನಾದ್ರೂ ಹಾಗೆ ತೀರ್ಸ್ಕೊಳಕ್ ಹೀಗ್ ಮಾಡದ್ನಾ? ನಿನ್ ಮೇಲಿರೋ ಪ್ರೀತಿಗೋಸ್ಕರ ತಾನೇ ಹೀಗ್ ಮಾಡಿದ್ದು. ನಮ್ ಪ್ರೀತಿನ ಉಳಿಸ್ಕೊಳಕ್ಕೋಸ್ಕರ ತಾನೇ ನಾನು ಹೀಗ್ ಮಾಡಿದ್ದು. ಪಲ್ಲವಿ, ನಿನ್ನೆ ಗೀತಾ ನನಗ್ ಮಾತ್ರೆ ತಂದಿದ್ದಾಳ? ಗೊತ್ತಿಲ್ಲ ಅಮ್ಮ, ತಂದಿರ್ಬೇಕು ಅವಳು. ಕೊಟ್ಟಿಲ್ವಲ್ಲ. ಸರಿ ಬಿಡು, ನಾನೇ ಹೋಗ ರೂಮಲ್ಲಿ ನೋಡ್ತೀನಿ, ಅಲ್ಲೇ ಇಟ್ಟಿರ್ಬೇಕೇನೋ. ನಿಮಗೆ ಒಂದ್ ಹುಡುಗಿ ಕಷ್ಟ ಏನು ಅಂತ ಅರ್ಥ ಆಗ್ತಿಲ್ಲ. ನಿನಗೂ ನನ್ನ ಕಷ್ಟ ಅರ್ಥನೇ ಆಗ್ತಿಲ್ಲ. ನೀನ್ ಎಲ್ಲಿ ನನ್ನಿಂದ ದೂರ ಆಗ್ತೀಯ ಅನ್ನೋ ಭಯದಿಂದ ತಾನೇ ನಾನು ಹೀಗ್ ಮಾಡಿದ್ದು. ಆದ್ರೆ ನೀವ್ ಹೀಗ್ ಮಾಡಿದ್ದು ಸರಿಯಲ್ಲ. ನೀವು ನನ್ ಕುತ್ತಿಗೆಗೆ ತಾಳಿ ಕಟ್ಟಿ ಎಷ್ಟು ದೊಡ್ಡ ತಪ್ಪು ಮಾಡಿದೀರಾ ಅಂತ ನಿಮಗ್ ಗೊತ್ತಿದ್ಯಾ? ಅಂದ್ರೆ ನನ್ ಮೇಲೆ ನಿನಗ್ ಪ್ರೀತಿ ಇಲ್ವಾ? ನನಗೆ ಪ್ರೀತಿ ಇದೆ, ಆದ್ರೆ ಹೀಗಲ್ಲ. ನಿನಗ್ ನನ್ ಮೇಲೆ ಪ್ರೀತಿ ಇದೆ ಅನ್ನೋ ಆಸೆ ಮೇಲೆ ನೀನ್ ನನ್ ಜೊತೆ ಸೇರಿ ಬದುಕ್ತೀಯ ಅನ್ನೋ ಆಸೆಯಿಂದಾನೇ ನಾನ್ ನಿನಗೆ ತಾಳಿ ಕಟ್ಟಿದೆ. ನೀವ್ ನನಗ್ ಕಟ್ಬೇಕಾಗಿದ್ದ ತಾಳಿ ಎಲ್ರೂ ಆಶೀರ್ವಾದ ತಗೊಂಡ್ ಕಟ್ಬೇಕಿತ್ತು. ಆ ತರ ತಾಳಿ ಕಟ್ಟಿದಿದ್ರೆ ನನ್ ಮನ್ಸಿಗೆ ಅವಾಗ ನೆಮ್ಮದಿ ಇರೋದು. ಆದ್ರೆ ನೀವೇನ್ ಮಾಡಿದ್ರಿ? ಕನಿಷ್ಠ ನಾನ್ ಹೇಳೋದನ್ನು ಕೇಳದೇನೆ ಬಲವಂತವಾಗಿ ಕಟ್ಟಿದ್ರಿ. ಈಗ ಈ ತಾಳಿ ಭಾರ ಅನಿಸ್ತಿದೆ. ಪೂರ್ವಿ, ಬಾಗಿಲು ತೆಗಿಯೇ. ತೆಗಿ ಅಂತ ಹೇಳ್ತಿದ್ದೀನಲ್ಲ, ತೆಗಿಯೇ. ಅಜ್ಜಿ, ಹೇಯ್, ಏನ್ ನಡೀತಿದೆ? ಯಾರೋ ಬಲವಂತವಾಗಿ ತಾಳಿ ಕಟ್ಟಿದ್ರು ಅಂತ ಏನೇನೋ ಮಾತಾಡ್ತಾ ಇದ್ದೀರಾ. ಏನ್ ನಡೀತಿದೆ ಇಲ್ಲಿ? ಅಯ್ಯೋ ಅಜ್ಜಿ, ಏನ್ ಹೇಳ್ತಾ ಇದ್ದೀರಾ ನೀವು? ಆಗ್ಲೇ ಬಲವಂತವಾಗಿ ನನ್ ಕತ್ತಿಗೆ ತಾಳಿ ಕಟ್ಟಿದ್ರು ಅಂತ ಹೇಳಿದ್ದು. ನಿನ್ ಮೇಲ್ ಪ್ರೀತಿ ಇರೋದಿಕ್ಕೆ ನಾನ್ ತಾಳಿ ಕಟ್ಟಿದ್ದು ಅಂತ ಗಂಡಿನ ಧ್ವನಿನ ನಾನ್ ಕೇಳಿಸ್ಕೊಂಡೆ. ಯಾರ್ ನೀನು? ಅಯ್ಯಯ್ಯೋ ಅಜ್ಜಿ, ನೀವು ನಂಬಿಟ್ರಾ? ಅದನ್ನೆಲ್ಲ ನಿಜ ಅಂತ ಅನ್ಕೊಂಡ್ರಾ? ಅದೆಲ್ಲ ಕಾಮಿಡಿ. ನಾವಿಬ್ರು ರೀಲ್ಸ್ ಮಾಡ್ತಾ ಇದೀವಿ, ರೀಲ್ಸು. ರೀಲ್ಸಾ? ಹೌದು ಅಜ್ಜಿ. ಒಂದ್ ಸೀರಿಯಲ್ ಅಲ್ಲಿ ಪ್ರೀತಿಸಿರೋ ಹುಡುಗ ತನ್ನ ಹುಡುಗಿ ಕುತ್ತಿಗೆಗೆ ದೊಡ್ಡವ್ರ ಅನುಮತಿ ಇಲ್ದೆ ತಾಳಿ ಕಟ್ಬಿಡ್ತಾನೆ. ತಾಳಿ ಕಟ್ಟಿದಾದ್ಮೇಲೆ ಅವ್ರಿಬ್ರು ಜಗಳ ಮಾಡ್ತಾರೆ. ಅದು ರೀಲ್ಸ್ ಆಗಿ ಬಂದಿತ್ತು ಅಂತ ಅದನ್ನೇ ರೀಲ್ಸ್ ಮಾಡ್ತಿದ್ವಿ. ನೀವ್ ಅದನ್ನ ನಂಬ್ಕೊಂಡು ಭಯ ಪಡ್ತಿದ್ದೀರಾ ಅನ್ಸತ್ತೆ. ಏನ್ ರೀಲ್ಸ್ ಅದು? ಬುದ್ಧಿ ಇಲ್ವಾ? ಪ್ರೀತಿಸಿರೋ ಹುಡುಗಿಗೆ ದೊಡ್ಡವ್ರಿಗೆ ಹೇಳ್ದೆ ಕೇಳದೆ ಬಲವಂತವಾಗಿ ತಾಳಿ ಕಟ್ತಾರ? ಎಲ್ಲಿದಾನ ಅವನು ಹೇಳು? ಹಾಗ್ ಬಲವಂತವಾಗಿ ತಾಳಿ ಕಟ್ಟದವನ್ನ ನೇಣ್ಗಂಬಕ್ಕೆ ಏರಿಸ್ಬೇಕು. ಈ ತರ ಕೆಲ್ಸಕ್ ಬಾರ್ದೇ ಇರೋ ರೀಲ್ಸ್ಗಳನ್ನೆಲ್ಲ ಮಾಡೋದನ್ನ ಮೊದ್ಲು ಬಿಡಿ. ಏನ್ ಕರ್ಮನೋ ಇದು. ನೋಡು, ಈ ಫೋನ್ ಬಂದಾಗಿಂದ ಎಲ್ಲ ದರಿದ್ರನೂ ಹುಟ್ಕೊಂಡ್ಬಿಟ್ಟಿದೆ. ಈ ಥರದನ್ ಮಾಡ್ಬೇಡ. ನೀನೇನೋ ಒಳ್ಳೆ ಹುಡುಗಿ ಅನ್ಕೊಂಡೆ, ಬಂದು ನಮ್ಮ ಹುಡುಗಿನ ಹಾಳು ಮಾಡ್ತಿದ್ಯಾ. ನಮ್ಮ ಹುಡುಗಿ ತುಂಬಾ ಒಳ್ಳೆಯವಳು.
ಸಾರಿ ಅಜ್ಜಿ, ಇನ್ ಯಾವತ್ತೂ ಹೀಗ್ ಮಾಡಲ್ಲ. ಹಾ ಪೂರ್ವಿ, ಗೀತಾ ನನ್ ಮಾತ್ರೆ ಏನಾದ್ರೂ ತಂದಿದ್ಲಾ? ಗೊತ್ತಿಲ್ಲ ಅಜ್ಜಿ. ಸರಿ ಬಿಡು, ನಾನೇ ನೋಡ್ತೀನಿ ಎಲ್ಲಿಟ್ಟಿದ್ದಾಳೋ ಏನೋ. ಓ, ತಂದಿಟ್ಟಿದ್ದಾಳೆ, ನನಗ್ ಕೊಡೋದನ್ ಮರ್ತಿದ್ದಾಳೆ ಪಾಪ. ನೋಡು, ಹುಡುಗಿರು ಈ ತರ ಬೇಡದಿರೋ ರೀಲ್ಸ್ ಎಲ್ಲ ಮಾಡಿ ಟೈಮ್ ವೇಸ್ಟ್ ಮಾಡಬಾರ್ದು. ನೆಟ್ಟಿಗಿರ್ಬೇಕು, ಅರ್ಥ ಆಯ್ತಾ?